ಬುದ್ಧಿ ಹಲ್ಲಿನ ನೋವು ತಂತಾನೇ ಹೋಗುತ್ತೆ ಅಂತ ಇನ್ನೂ ಯೋಚನೆ ಮಾಡ್ತಾ ಇದ್ದೀರಾ? ಆದರೆ ಈ 5 ಸೈನ್ಸ್ ನಾನು ಈಗೇನು ಹೇಳ್ತೀನಿ ಅದಿತ್ತು ಅಂತಂದರೆ ಅವಾಗ ನೀವು ಬುದ್ಧಿ ಹಲ್ಲನ್ನ ತೆಗೆಸಬೇಕಾಗುತ್ತೆ. ಹಾಯ್, ನಾನು ಡಾಕ್ಟರ್ ಭಾರತಿ, ಡೆಂಟಲ್ ಪ್ರಾಕ್ಟಿಷನರ್ ಇನ್ ಬೆಂಗಳೂರು. ಮೊದಲನೇದು, ನಿಮ್ಮ ಬಾಯಿಯ ಕೊನೆಯಲ್ಲಿ ಪದೇ ಪದೇ ನೋವು ಬರೋದು ಹೋಗೋದು ಆಗ್ತಾ ಇದೆ ಅಂತಂದರೆ. ಎರಡನೇದು, ಆ ಹಲ್ಲಿನ ಸುತ್ತ ಇರುವಂಥ ವಸಟು ಕೆಂಪಗಾಗಿರೋದು ಹಾಗೆ ಊದ್ಕೊಂಡಿರೋದಿತ್ತು ಅಂತಂದರೆ. ಮೂರನೇದು, ನೀವು ಆಹಾರವನ್ನು ಅಗಿವಾಗ ಅಲ್ಲಿ ನೋವು ಬರ್ತಾ ಇದೆ ಅಂತಂದರೆ. ನಾಲ್ಕನೇದು, ನಿಮಗೆ ಸಾಕಷ್ಟು ಬಾಯಿ ಓಪನ್ ಮಾಡೋಕ್ಕೆ ಆಗದೆ ಇರುವಾಗ, ಲಿಮಿಟೆಡ್ ಮೌತ್ ಓಪನಿಂಗ್ ಅಂತ ಕರಿತೀವಿ ಆವಾಗ. ಐದನೇದು, ಆ ಜಾಗದಲ್ಲಿ ಮಾತ್ರ ನಿಮಗೆ ದುರ್ವಾಸನೆ ಬರ್ತಾ ಇರೋದು ಹಾಗೆ ಬ್ಯಾಡ್ ಟೇಸ್ಟ್ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ರಿ ಅಂತಂದರೆ ಆವಾಗ ನೀವು ಬುದ್ಧಿ ಹಲ್ಲನ್ನ ತೆಗೆಸಬೇಕಾಗತ್ತೆ. ಒಂದು ಸಿಂಪಲ್ ಡೆಂಟಲ್ ಚೆಕಪ್ ಹಾಗೆ ಎಕ್ಸ್ರೇನ ನೋಡಿ ನಾವು ಬುದ್ಧಿ ಹಲ್ಲನ್ನ ತೆಗಿಬಹುದು. ಸೊ ನಿಮ್ಮ ಬುದ್ಧಿ ಹಲ್ಲು ನೋವು ಬಂದಾಗ ಅದು ತುಂಬ ಸಿವಿಯರ್ ಆಗೋ ತನಕ ದಯವಿಟ್ಟು ಕಾಯಬೇಡಿ. ಅಲ್ಲೇನಾದರೂ ಇನ್ಫೆಕ್ಷನ್ ಆಗಿತ್ತು ಅಂತ ಅಂದರೆ ಅದು ನೆಕ್ಸ್ಟ್ ಡೇಂಜರಸ್ ಸ್ಟೇಟಿಗೆ ಹೋಗುವಂಥ ಸಾಧ್ಯತೆಗಳು ಇರುತ್ತೆ. ನೀವೇನಾದರೂ 18ರಿಂದ 25 ವಯಸ್ಸಿನವರಾಗಿದ್ದರೆ ಅಂತಂದರೆ ಈ ರೀಲ್ನ ಸೇವ್ ಮಾಡ್ಕೊಳ್ಳಿ. ಇಲ್ಲಿ ಮೆನ್ಷನ್ ಆಗಿರುವಂಥ ಸೈನ್ಸ್ ನಿಮಗೆ ಹೆಲ್ಪ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.